ಭಾರತ ಪಾಕಿಸ್ತಾನ ಡಿಜಿಎಂಒ ಸಭೆಗೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಭಾರತ ಪಾಕ್ ಡಿಜಿಎಂಒ ಸಭೆ ಇದೆ. ಬಹಳ ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ಮಹತ್ವವನ್ನು ಪಡೆದುಕೊಂಡಂತಹ ಸಭೆ ಇದು. ಒಂದು ಕಡೆ ಗಡಿಯಲ್ಲಿ ಮೊನ್ನೆ ಸಂಜೆ 5 ಗಂಟೆಯಿಂದ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ಅದರ ಬೆನ್ನಲ್ಲೇ ಇವತ್ತು 12 ಗಂಟೆಗೆ ಡಿಜಿಎಂಒ ಸಭೆ ಇದೆ. ಎರಡೂ ದೇಶಗಳ ಡಿಜಿಎಂಒಗಳ ಸಭೆ ಇದೆ. ಈ ಸಭೆಯಲ್ಲಿ ಮುಂದಿನ ವಿಚಾರದ ಬಗ್ಗೆ ಚರ್ಚೆಗಳಾಗುತ್ತೆ. ಕದನ ವಿರಾಮದ ಬಳಿಕ ನಡೀತಾ ಇರುವಂತಹ ಡಿಜಿಎಂಒ ಸಭೆ ಭಾರಿ ಕುತೂಹಲವನ್ನ ಕೆರಳಿಸಿದೆ. ಕದನ ವಿರಾಮದ ಬಳಿಕ ಡಿಜಿಎಂಒ ಸಭೆ ನಡೀತಾ ಇರುವಂಥದ್ದು ಮೊದಲ ಬಾರಿ. ಭಾರತದ ಪ್ರತ್ಯುತ್ತರಕ್ಕೆ ಬೆದರಿರುವಂತಹ ಪಾಕಿಸ್ತಾನ ಕದನ ವಿರಾಮಕ್ಕೆ ಅಂಗಲಾಚಿತು. ಅಮೆರಿಕದ ಮೊರೆ ಹೋಯಿತು. ಅದಾದ ನಂತರ ಪಾಕಿಸ್ತಾನದ ಡಿಜಿಎಂಒ ಭಾರತದ ಡಿಜಿಎಂಒಗೆ ಕರೆ ಮಾಡ್ತಾರೆ. ಕರೆ ಮಾಡಿ ಕದನ ವಿರಾಮ ಘೋಷಣೆ ಮಾಡಬೇಕು ಅಂತ ಬೇಡ್ಕೊಳ್ತಾರೆ, ಅಂಗಲಾಚ್ತಾರೆ. ಆಗ ಭಾರತ ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸುತ್ತೆ. ಮೊನ್ನೆ ಸಂಜೆ ಶನಿವಾರ ಸಂಜೆ 5 ಗಂಟೆಯಿಂದ ಕದನ ವಿರಾಮ. ಈಗ ಮುಂದೇನು 12 ಗಂಟೆಯವರೆಗೂ ಕೂಡ ಅದಕ್ಕೆ ಅವಧಿ. ಇವತ್ತು 12 ಗಂಟೆಗೆ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಡಿಜಿಎಂಒಗಳ ಭಾರಿ ಕುತೂಹಲವನ್ನು ಕೆರಳಿಸಿರುವಂತಹ ಸಭೆ ಇದಾಗಿರುತ್ತೆ. ಎರಡೂ ದೇಶಗಳ ಡಿಜಿಎಂಒ ಮಾತುಕತೆಯನ್ನ ನಡೆಸ್ತಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಮೊನ್ನೆ ಸಂಜೆಯಿಂದಲೂ ಕೂಡ ಗಡಿಯಲ್ಲಿ ಕದನ ವಿರಾಮ ಇದೆ. ಸೊ ಇವತ್ತು 12 ಗಂಟೆಯ ಟೈಮ್, 12 ಗಂಟೆಗೆ ಎರಡೂ ದೇಶಗಳ ಡಿಜಿಎಂಒಗಳು ಸಭೆ ಸೇರ್ತಾರೆ. ಆ ಸಭೆ ಬಹಳ ಕ್ರೂಷಿಯಲ್ ಆಗಿರುತ್ತೆ. ಸೊ ಇವತ್ತಿನ ಸಭೆಯ ಇಂಪಾರ್ಟೆನ್ಸ್ ಬಗ್ಗೆ ಹೇಳೋದಾದ್ರೆ ವೀಣಾ, ಈ 12 ಗಂಟೆಯ ಸಭೆಗೂ ಮುನ್ನ ಭಾರತದ ಸಿದ್ಧತೆಯನ್ನು ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ನಿನ್ನೆಯಿಂದಲೂ ಕೂಡ ಇಂಥದ್ದೊಂದು ಸಭೆ ನಡೆಯುತ್ತೆ, ಎರಡು ದೇಶಗಳ ನಡುವಿನ ಸಭೆ ನಡೆಯುತ್ತೆ. ಎರಡು ದೇಶಗಳ ಮಿಲಿಟರಿ ಆಪರೇಷನ್ ಮುಖ್ಯಸ್ಥರು ಆ ಸಭೆಯ ಭಾಗವಾಗಿರ್ತಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ನಿನ್ನೆ ಪ್ರಧಾನಿಗಳ ನೇತೃತ್ವದಲ್ಲಿ, ರಕ್ಷಣಾ ಸಚಿವರ ಸಮ್ಮುಖದಲ್ಲಿ ಮತ್ತು ಎಲ್ಲ ಸೇನಾ ಪ್ರಮುಖರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದ್ದರು. ಅವರೆಲ್ಲರ ನೇತೃತ್ವದಲ್ಲಿ ನಿನ್ನೆ ಸಂಜೆ ಒಂದು ಸಭೆ ನಡೀತು. ಆ ಸಭೆಯಲ್ಲಿ ಎಲ್ಲವೂ ಕೂಡ ಚರ್ಚೆ ಆಯಿತು. ಯಾವ ಷರತ್ತುಗಳು ನಾವು ವಿಧಿಸಬೇಕು, ಏನನ್ನು ಈ ಸಭೆಯಲ್ಲಿ ಚರ್ಚೆ ಆಗಬೇಕಾಗಿರುವಂಥದ್ದು ಏನು, ಆ ಎಜೆಂಡಾ ಏನು, ಮತ್ತು ಚರ್ಚೆಯ ಜೊತೆಗೆ ಅದರ ಫಲಶ್ರುತಿ ಬಹಳ ಮುಖ್ಯವಾಗಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಿನ್ನೆ ಪೂರ್ತಿಯಾಗಿ ಪ್ರಧಾನಿಗಳ ನೇತೃತ್ವದಲ್ಲಿ ಅವರ ನಿವಾಸದಲ್ಲಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಹಲವು ವಿಚಾರಗಳನ್ನು ಕೂಡ ಚರ್ಚೆ ಆಗಿ ಮತ್ತು ನಾವು ಯಾವ ನಿರ್ಣಯವನ್ನು ಮಂಡಿಸಬೇಕು ಅನ್ನುವಂಥದ್ದು. ಸೊ ಮೂಲಗಳ ಪ್ರಕಾರ ಗುಂಡಿಗೆ ಗುಂಡಿನಿಂದಲೇ ಉತ್ತರ ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನವೂ ಕೂಡ ಆಗಿದೆ. ಆ ಎಚ್ಚರಿಕೆಯೊಂದಿಗೆ ಶುರುವಾಗುತ್ತೆ ಇವತ್ತಿನ ಸಭೆ ಅನ್ನುವಂಥದ್ದು. ಅಂದರೆ ನಾವು ಆಲ್ರೆಡಿ ನಮ್ಮ ವಿದೇಶಾಂಗ ಸಚಿವರು ಇರ್ಬೋದು, ನಮ್ಮ ಪ್ರಧಾನಿಗಳಿರ್ಬೋದು, ನಮ್ಮ ಸೇನಾ ಮುಖ್ಯಸ್ಥರುಗಳಿರ್ಬೋದು, ಎಲ್ಲರೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಒಂದೊಮ್ಮೆ ಒಂದು ಸಣ್ಣ ವೈಲೇಷನ್ ಆದರೂ ಕೂಡ ಅದನ್ನು ಆ್ಯಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡ್ತೇವೆ. ಮುಂದೆ ಯಾವ ಇಂಥ ಆಪರೇಷನ್ಗಳಿರಲ್ಲ, ನಡೆಯೋದೆಲ್ಲ ಯುದ್ಧನೇ ಅನ್ನುವಂತಹ ಒಂದು ಸಂದೇಶ ಈಗ ಆಲ್ರೆಡಿ ರವಾನೆ ಮಾಡಲಾಗಿದೆ ಪಾಕಿಸ್ತಾನಕ್ಕೆ. ಅದಾದ ನಂತರ ಒಂದು ಕದನ ವಿರಾಮದ ಬಳಿಕ ಒಂದು ಸಾರಿ ಉಲ್ಲಂಘನೆಯೂ ಕೂಡ ಆಯಿತು. ಅದಾದ ಬಳಿಕ ಈಗ ನಡೀತಾ ಇರುವಂತಹ ಮೊದಲ ಡಿಜಿಎಂಒಗಳ ಸಭೆ ಮಧ್ಯಾಹ್ನ 12 ಗಂಟೆಗೆ ನಡೆಯುತ್ತೆ. ಇದು ಸೇನಾ ಪ್ರಮುಖರು ಸೇರಿ ಆ ದೇಶದ ಸೇನಾ ಡಿಜಿಎಂಒ ಆಪರೇಷನ್ಸ್ ಮತ್ತು ನಮ್ಮ ದೇಶದ ಸೇನೆಯ ಡಿಜಿಎಂಒ ಆಪರೇಷನ್ ಈ ಸಭೆಯ ಮುಖ್ಯ ಇವರು ಆಗಿರ್ತಾರೆ, ಚರ್ಚೆಯ ಮಾಡುವಂತಹ ಅವರಾಗಿರ್ತಾರೆ, ಅಧಿಕಾರಿಗಳಾಗಿರ್ತಾರೆ. ಈ ಅಧಿಕಾರಿಗಳು ಕೂತು ಚರ್ಚೆ ಮಾಡ್ತಾರೆ. ಮೊದಲನೇದಾಗಿ
ಪ್ರಮುಖವಾಗಿ ನಮ್ಮ ಅಜೆಂಡಾ ಏನು ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗುವಂಥದ್ದು. ಮೊದಲು ನಾವು ಆಗಲೇ ಹೇಳಿದೆ, ಗುಂಡಿನಿಂದಲೇ ನಾವು ಉತ್ತರ ಕೊಡ್ತೇವೆ ಅನ್ನುವಂಥದ್ದು, ಅದು ಮೊದಲು ನಮ್ಮ ಸಂದೇಶ ಮತ್ತು ಸ್ಪಷ್ಟತೆಯನ್ನು ಕೊಡುವಂಥದ್ದು ಪಾಕಿಸ್ತಾನಕ್ಕೆ. ಎರಡನೇದು, ಭಯೋತ್ಪಾದಕರಿಗೆ ಒಂದು ಫುಲ್ ಸ್ಟಾಪ್ ಹಾಕಬೇಕು, ಅವರನ್ನು ಮತ್ತೆ ಬೆಳೆಸಬಾರ್ದು, ಮತ್ತು ಅವರನ್ನು ಈ ರೀತಿಯಾಗಿ ನೀವು ಮದರಸಗಳ ಹೆಸರಲ್ಲಿ, ಧಾರ್ಮಿಕ ಕೇಂದ್ರಗಳ ಹೆಸರಲ್ಲಿ ಅಂಥವ್ರನ್ನ ತಯಾರು ಮಾಡುವ ಕಾರ್ಖಾನೆಗಳನ್ನು ನೀವು ನಿಲ್ಲಿಸಬೇಕು ಅನ್ನುವಂಥದ್ದು. ಭಯೋತ್ಪಾದನೆಗೆ ಫುಲ್ ಸ್ಟಾಪ್ ಆಗಬೇಕು. ಇಡೀ ವಿಶ್ವದಾದ್ಯಂತವೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು, ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥ ದೇಶಗಳು ಹೇಳ್ತಾ ಇರುವಂಥದ್ದು, ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ವಿರೋಧವಾಗಿ ಹೇಳ್ತಾ ಇರುವಂಥದ್ದು, ಇನ್ಕ್ಲೂಡಿಂಗ್ ಅಮೆರಿಕವೂ ಕೂಡ ಹೇಳಿರುವಂಥದ್ದು, ನೀವು ಭಯೋತ್ಪಾದನೆಗೆ ಕಡಿವಾಣ ಹಾಕಲೇಬೇಕು ಅನ್ನುವಂತಹ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಅನೇಕ ರಾಷ್ಟ್ರಗಳು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾವೆ. ಹಾಗಾಗಿ ಇವತ್ತಿನ ಮಹತ್ವದ ಸಭೆಯ ಮಹತ್ವದ ಏನು ಅಂಶವೂ ಕೂಡ ಇದೇ ಆಗಿರುತ್ತೆ, ಭಯೋತ್ಪಾದನೆಗೆ ಕಡಿವಾಣ. ಮತ್ತು ಪ್ರಮುಖವಾಗಿ ಕಳೆದ ಒಂದೂವರೆ ದಶಕದಲ್ಲಿ ಭಾರತದಲ್ಲಿ ಎಷ್ಟು ದುಷ್ಕೃತ್ಯಗಳನ್ನು ಮಾಡಿದ್ದಾರೆ ಈ ಯಾವ್ಯಾವ ಏಜೆನ್ಸಿಗಳು, ಅಂದರೆ ಲಷ್ಕರ್ ಇರ್ಬೋದು, ಇಂಡಿಯನ್ ಮುಜಾಹಿದೀನ್ ಇರ್ಬೋದು, ಜೈಷ್ ಇ ಮೊಹಮ್ಮದ್ ಇರ್ಬೋದು, ಇವರೆಲ್ಲರೂ ಕೂಡ ಪ್ರಮುಖ ಆರೋಪಿಗಳನ್ನು ಒಪ್ಪಿಸಬೇಕು ಅನ್ನುವಂಥ ಷರತ್ತು ಕೂಡ ಹಾಕುವ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಮಾಹಿತಿಗಳು, ಮೂಲಗಳು ತಿಳಿಸ್ತಾ ಇರುವಂಥದ್ದು. ನಮಗೆ ಬೇಕಾಗಿರುವಂಥ ಅಂದರೆ ಒಂದು ಕಾಂದಾರ್ ವಿಮಾನವನ್ನು ಹೈಜಾಕ್ ಮಾಡಿ ಅದರ ಹೆಸರಲ್ಲಿ ಒಬ್ಬ ಬಿಡಿಸಿಕೊಂಡು ಹೋದಂತಹ ಜೈಷ್ ಇ ಮೊಹಮ್ಮದ್ನ ಹಫೀಜ್ ಸಯ್ಯದ್ದಿಂದ ಹಿಡಿದು ಪ್ರಮುಖರು ಯಾರ್ಯಾರಿದ್ದಾರೆ ಅವ್ರನ್ನ ಒಪ್ಪಿಸಬೇಕು ಅನ್ನುವಂಥ ಷರತ್ತು ಕೂಡ ಇರುತ್ತೆ ಭಾರತದಿಂದ ಇವತ್ತಿನ ಸಭೆಯಲ್ಲಿ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥದ್ದು. ಜೊತೆಗೆ ಈ ತನಕ ಮಾಡಿರುವಂತಹ ಕಳ್ಳಾಟ ಅಥವಾ ಕಪಟದ ಪಾಕಿಸ್ತಾನದ ಕಪಟ ಆಟವನ್ನು ಸಾಕ್ಷಿಗಳ ಸಮೇತ ಒಂದಷ್ಟು ಈಗ ಆಲ್ರೆಡಿ ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ಕೂಡ, ಪ್ರಮುಖ ರಾಷ್ಟ್ರಗಳಿಗೂ ಕೂಡ ನಾವು ಕೊಟ್ಟಿದ್ದೇವೆ. ಇದಕ್ಕೆ ಒಂದು ವೈಜ್ಞಾನಿಕವಾಗಿ ನಾವು ಮಾಡಿರುವಂತಹ ಮತ್ತು ಸಂಗ್ರಹಿಸಿರುವಂಥ ಸಾಕ್ಷ್ಯಗಳನ್ನು ಮುಂದಿಟ್ಟಿದ್ದೇವೆ. ಇವು ಕೂಡ ಚರ್ಚೆ ಆಗೋದು, ಅಂದರೆ ಅವರಿಗೆ ತೋರಿಸಲಾಗುತ್ತೆ ನೀವು ಮಾಡಿರುವಂತಹ ಎಡವಟ್ಟುಗಳು ಏನು ಅನ್ನುವಂಥದ್ದನ್ನ ತೋರಿಸುವಂಥ ಕೆಲಸವೂ ಕೂಡ ಇವತ್ತಿನ ಸಭೆಯಲ್ಲಿ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.